गुलबर्गा सिटी के पुलिस डिपार्टमेंट को मिली एक बड़ी कामयाबी। ई लॉस्ट और CEIR पोर्टल के जरिए जितने भी सिटी के अलग अलग पुलिस स्टेशन लिमिट्स में मोबाइल चोरी के केसेस यानी कि 225 मोबाइल फोन्स को रिकवरी करके जिनके जिनके फोन थे उन ओनर को उन फोनों को उनके हैंडओवर कर दिया गया है। गुलबर्गा के पुलिस कमिश्नर डॉक्टर शनाबा SD ने यह सारी बातें मीडिया से बात करते हुए कही। सिटी के अलग अलग पुलिस स्टेशन में मोबाइल चोरी के कंप्लेंट्स यानी कि ई लॉस्ट और CEIR पोर्टल के जरिए जितने पुलिस डिपार्टमेंट की टीम को ये केसेस मिले थे उसमें टीम ने इन्वेस्टिगेशन के दौरान टोटल 225 मोबाइल फोन्स को रिकवरी करके 1 मार्च 2023 से लेकर अब तक जितने भी 423 मोबाइल फोन्स को रिकवरी करके उन ओनर के हैंडओवर कर दिया गया था। अब और 225 मोबाइल फ़ोन को रिकवरी करके आज मोबाइल ओनर्स के हैंडओवर कर दिया गया है, जिसकी कीमत लगभग 46,54,000 रुपीज़ बताई जा रही है। गुलबर्गा के पुलिस कमिश्नर शनाबा SD ने कहा कि अब तक टोटल 1000 से ज़्यादा फ़ोन को हमारी टीम ने रिकवरी कर लिया है। इसी अचीवमेंट को देखते हुए पुलिस डिपार्टमेंट डॉक्टर शनाबा SD ने अपनी टीम मेंबर्स को अप्रिशिएट करते हुए उन्हें मुबारकबाद पेश की। उनकी इस सफलता और उनके इस ऑपरेशन के लिए काफ़ी तारीफ डॉक्टर शनाबा SD ने की। आइए देखते हैं गुलबर्गा न्यूज़ की रिपोर्ट। This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡಿರುವ ಉತ್ತಮ ಕಾರ್ಯದ ಬಗ್ಗೆ ಇವತ್ತು ತಮಗೆ ತಿಳಿಸಲಿಕ್ಕೆ ಸಂತೋಷ ಆಗಿದೆ. ಅದರಲ್ಲಿ ನಮ್ಮ ಈ ಲಾಸ್ಟ್ ಆ್ಯಂಡ್ ಫೌಂಡ್ ಪೋರ್ಟಲ್ ಮುಖಾಂತರ ಮತ್ತು CEIR ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರಿ ಇವೆರಡೂ ತಂತ್ರಾಂಶಗಳ ಮುಖಾಂತರ ನಾವು ಈಗಾಗಲೇ ಕಳೆದ 2.5 ವರ್ಷಗಳಿಂದ ರಾಜ್ಯಾದ್ಯಂತ ಈ ತಂತ್ರಜ್ಞಾನಗಳನ್ನು ನಾವು ಬಳಸ್ತಾ ಇದ್ದೀವಿ. ಅದರಲ್ಲಿ ಕಲಬುರಗಿ ನಗರದಲ್ಲಿಯೂ ಕೂಡ ನಾವು ಬಳಸ್ತಾ ಇದ್ದೀವಿ. ಬೇಸಿಕಲಿ ಇದರಲ್ಲಿ ಏನಂತಂದರೆ ಏನು ಮೊಬೈಲ್ ಫೋನ್ಸ್ಗಳು ಇರ್ತವೆ ಅಥವಾ ಲ್ಯಾಪ್ಟಾಪ್ಸು ಏನು ಕಳೆದುಕೊಂಡಿರ್ತಾರೆ ಅವುಗಳ ಒಂದು ದುರುಪಯೋಗನ ತಡಿಲಿಕ್ಕೆ ಮತ್ತು ಅದು ಯಾರು ಕಳ್ಳತನ ಆಗಿರೋದು ಅಥವಾ ಕಳೆದು ಹೋಗಿರುವಂಥದ್ದು ಯಾರು ಅದನ್ನು ಬಳಸ್ತಾರೆ ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಂದ ರಿಕವರಿ ಮಾಡಲಿಕ್ಕೆ ಈ ಒಂದು ಎರಡೂ ತಂತ್ರಾಂಶಗಳು ನಮಗೆ ಸಹಕಾರಿ ಆಗ್ತಾ ಇದ್ದಾವೆ. ಈ ವರ್ಷ ಒಟ್ಟು ಜನವರಿಯಿಂದ ಇಲ್ಲಿವರೆಗೆ 225 ಇಂಥ ಈ ಲಾಸ್ಟ್ ಆ್ಯಂಡ್ ಫೌಂಡ್ ಏನು ಕಳೆದುಕೊಂಡೋಗಿರುವ ಮೊಬೈಲ್ ಫೋನ್ಗಳನ್ನು ವಶಪಡಿಸ್ಕೊಳ್ಳಲು ಎಲ್ಲ ಸ್ಟೇಷನ್ನ ಅಧಿಕಾರಿ ಸಿಬ್ಬಂದಿಯವರು ಶ್ರಮಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ 2025ರಲ್ಲಿ 225 ಮೊಬೈಲ್ ಫೋನ್ಸು ರಿಕವರಿ ಆಗಿದೆ. ಅಂದಾಜು ಬೆಲೆ ನಿಯರ್ಲಿ 46 ಲಕ್ಷದಷ್ಟು ಬೆಲೆ ಬಾಳುವ ಮೊಬೈಲ್ ಫೋನ್ಸ್ಗಳಿದ್ದಾವೆ. ಮತ್ತು ಈ ಏನು ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ನಾವು ಕಳೆದ ವರ್ಷ ಈ ಎರಡೂ ಟೂಲ್ಸ್ಗಳ ಮುಖಾಂತರ 826 ಮೊಬೈಲ್ ಫೋನ್ಗಳನ್ನು ನಾವು ಹೋದ ವರ್ಷ ನಾವು ರಿಕವರಿ ಮಾಡಿದ್ವಿ. ಮತ್ತು ಇವುಗಳ ಆರಂಭದಿಂದ ಇಲ್ಲಿವರೆಗೆ 1648 ಮೊಬೈಲ್ ಫೋನ್ 1648 ಮೊಬೈಲ್ ಫೋನ್ಸ್ಗಳನ್ನು ಇಲ್ಲಿವರೆಗೆ ನಾವು ರಿಕವರಿ ಮಾಡಿದ್ದೀವಿ. ಅದರಲ್ಲಿ ಈಗ ಕಳೆದ 3-4 ತಿಂಗಳಲ್ಲಿ ಏನು ಕಳೆದೋಗಿದ್ದಾವೆ ಅವು ಕೂಡ 225 ಕೂಡ ಅದರಲ್ಲಿ ಆ್ಯಡ್ ಆಗಿದೆ. ಮತ್ತು ಅಂದಾಜು ಬೆಲೆ ಇಲ್ಲಿವರೆಗೆ ನಾವು ಏನು ರಿಕವರಿ ಮಾಡಿದ್ದೀವಿ ನಿಯರ್ಲಿ 3 crore ಬೆಲೆ ಬಾಳುವ ಮೊಬೈಲ್ಸ್ ಫೋನ್ಗಳನ್ನು ಕಳೆದುಕೊಂಡಿರೋದು ರಿಕವರಿ ಮಾಡಿ ವಾರಸುದಾರರಿಗೆ ಹಿಂತಿರುಗಿಸಿದ್ದೀವಿ. ಈಗ ತಮಗೆ ತಿಳಿಸಿದಾಗ ಈ ರೀಸೆಂಟ್ ಡ್ರೈವಲ್ಲಿನೇ 225 ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಅಂದಾಜು ಬೆಲೆ 46 ಲಕ್ಷ. ಇದರಲ್ಲಿ ನಾವು ಸ್ಟೇಷನ್ ವೈಸ್ ತೆಗೆದುಕೊಂಡಾಗ ಅದರ ಬ್ರೇಕಪ್ನು ಕೂಡ ನಾನು ತಮಗೆ ತಿಳಿಸ್ತೀವಿ. ಅಶೋಕ್ ನಗರ 31 ಅರೌಂಡ್ 29 ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿದ್ದಾರೆ. ಬ್ರಹ್ಮಪುರಲ್ಲಿ 51 ಮಾಡಿದ್ದಾರೆ. ನೆಕ್ಸ್ಟ್ ಸಬರ್ಬನಲ್ಲಿ 29, ಯೂನಿವರ್ಸಿಟಿಯಲ್ಲಿ 29, ಹಾಗೆ ಎಲ್ಲ ಸ್ಟೇಷನ್ಗಳಲ್ಲಿ ಕೂಡ ಅವರ ಏನೇನು ಈ ಲಾಸ್ಟ್ ಆ್ಯಪಲ್ಲಿ ಆ್ಯಡ್ ಮಾಡಿದ್ರು ಅವುಗಳ ಪತ್ತೆ ಆಗಿದ್ದನ್ನು ರಿಕವರಿ ಮಾಡಲಿಕ್ಕೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಶ್ರಮಪಟ್ಟಿದ್ದಾರೆ. ಮತ್ತು
ಇದರಲ್ಲಿ ವಿವಿಧ ಮಾಡೆಲ್ಗಳೂ ಇದ್ದಾವೆ, ಎಲ್ಲ ರೀತಿಯ ಮಾಡೆಲ್ಸ್ಗಳಿದೆ. ಈಗೇನು ಈ ಲಾಸ್ಟ್ ಇದೆ, iOS ಇರಲಿ ಅಥವಾ ಆ್ಯಂಡ್ರಾಯ್ಡ್ ಇರಲಿ, ಇನ್ಕ್ಲೂಡಿಂಗ್ ಸ್ಯಾಮ್ಸಂಗ್, ರೆಡ್ಮಿ, ವಿವೋ, ರಿಯಲ್ಮಿ, ಒನ್ ಪ್ಲಸ್ ಎಲ್ಲ ಮಾದರಿಯ ಮೊಬೈಲ್ ಫೋನ್ಗಳನ್ನು ಕೂಡ ಈ ತಂತ್ರಾಂಶದ ಮುಖಾಂತರ ಪತ್ತೆ ಮಾಡಲಿಕ್ಕೆ ಅವಕಾಶ ಇದೆ. ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ, ಒಂದು ವೇಳೆ ಏನಾದರೂ ತಮ್ಮ ಮೊಬೈಲ್ ಫೋನ್ಗಳು ಒಂದು ವೇಳೆ ಕಳ್ಳತನ ಆಗಿದ್ದರೆ ಅಥವಾ ಕಳೆದೋಗಿದ್ದರೆ ತಕ್ಷಣ ಸ್ಟೇಷನ್ಗೆ ಹೋಗಿ, ಅಥವಾ ಸ್ಟೇಷನ್ ಹೋಗ್ಲಿಕ್ಕಾಗಿಲ್ಲ ಅಂದರೂ ಕೂಡ ಈ ತಮ್ಮ ಮೊಬೈಲಲ್ಲೇ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇದೆ, KSP ಆ್ಯಪ್. ಆ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ಈ ಲಾಸ್ಟ್ ಒಂದು ಲಿಂಕ್ ಸಿಗುತ್ತೆ. ಈ ಲಾಸ್ಟಲ್ಲಿ ತಮ್ಮದೇನು ಕಳೆದೋಗಿದ್ರೆ ಮೊಬೈಲ್ ಫೋನ್ಗಳು, ಅದರ ಬಗ್ಗೆ ಡೀಟೇಲ್ಸನ್ನು IMEI ಡೀಟೇಲ್ಸ್ಗಳನ್ನು ತಾವು ಹಾಕಿದರೆ ಆಟೋಮೆಟಿಕ್ ಸ್ಥಳೀಯ ಪೊಲೀಸ್ ಸ್ಟೇಷನ್ ಹೋಗುತ್ತೆ. ನಾವು ಅದರ ಡೀಟೇಲ್ಸ್ಗಳನ್ನು CIR ಪೋರ್ಟಲಲ್ಲಿ ಹಾಕಿ ಮುಂದಿನ ಪತ್ತೆ ಕಾರ್ಯವನ್ನು ನಾವು ಮಾಡ್ತೀವಿ. ಈವನ್ ಸಾರ್ವಜನಿಕರು ಕೂಡ CIR ಪೋರ್ಟಲಲ್ಲಿ ಅವರು ಕೂಡ ನೇರವಾಗಿ ಅವರು ಕೂಡ ಅದನ್ನು ಬಳಸ್ಬೋದು. ಒಂದು ವೇಳೆ ಅವರಿಗೆ ಬಳಸಲಿಕ್ಕೆ ಆಗಲಿಲ್ಲ ಅಂತಂದರೆ ಈ ಲಾಸ್ಟಲ್ಲಿ ಬೇಸಿಕ್ ಮಿಸ್ಸು ಎಲ್ಲ ಬಂದುಬಿಡುತ್ತೆ. CIR ಪೋರ್ಟಲಲ್ಲಿ ಏನು ಮಾಡ್ತೀವಿ ನಾವು, ರಾಬ್ರಿ, ಥೆಫ್ಟ್ ಇನ್ಕ್ಲೂಡಿಂಗ್ ಕಳ್ಕೊಂಡಿದ್ದಿರೋದು ಮೂರು ಅದನ್ನ ಆ್ಯಡ್ ಮಾಡ್ತೀವಿ. ಬೇಸಿಕಲಿ ಏನಂತಂದರೆ ಇದು ಏನು ಮೊಬೈಲ್ಗಳ ದುರುಪಯೋಗ ಆಗುತ್ತೆ. ಸೊ ಅದು ಯಾರು ಮಾರಾಟ ಮಾಡ್ತಾರೆ ಅಥವಾ ಯಾರು ಸಿಕ್ಕಿರುತ್ತೆ ಅವರು ಬೇರೆ ಸಿಮ್ ಹಾಕಿದ ತಕ್ಷಣ ನಮ್ಗೆ ಅಲರ್ಟ್ ಮೆಸೇಜ್ ಬಂದ್ಬಿಡುತ್ತೆ. $225 ಮೆಜಾರಿಟಿ ಎಲ್ಲ ಈ ಲಾಸ್ಟ್ದೇ ಇರೋದು. ಮೊಬೈಲ್ ತನ ಮಾಡೋದು, ಮೊಬೈಲ್ ರಾಬ್ರಿ ಮಾಡೋದು, ಅದು ಸಪ್ರೇಟ್ ಪ್ರತ್ಯೇಕ ಪ್ರಕರಣಗಳು ಮಾಡ್ತಾಯಿದ್ದೀವಿ. ಅವುಗಳನ್ನು ನಾವು ನಿಮ್ಗೆ ಅವಾಗವಾಗ ತಿಳಿಸ್ತಾ ಇದ್ದೀವಿ. ಅದರ ಇನ್ಸಿಡೆನ್ಸಸ್ಗಳು ತುಂಬ ಕಡಿಮೆ ಆಗಿದೆ. ಈಗ ತಾವೀಗ ವಾರಸುದಾರಿಯಲ್ಲಿ ಬರ್ತಾರೆ, ತಾವು ಕೇಳಿ. ಮೆಜಾರಿಟಿ ಏನಾಗ್ತಾಯಿದೆ ಈಗ, ನಂಬರ್ ಆಫ್ ಮೊಬೈಲ್ ಫೋನ್ಸ್ ಯೂಸೇಜ್ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ಜಾಸ್ತಿ ಆಗಿದೆ. ಕೆಲವು ಕಡೆ ಅವರೇ ಮಿಸ್ ಮಾಡುವಂಥದ್ದು, ಕಳ್ಕೊಂಡಿರುವಂಥದ್ದು ಪ್ರಕರಣಗಳಿದ್ದಾವೆ. ಈ ಪೋರ್ಟಲ್ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಒಂದೇನಂತಂದರೆ, ಅವರು ಒಂದು ಮಿಸ್ಯೂಸು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಈ ಮೊಬೈಲ್ಗಳನ್ನು ನಾವು ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದನ್ನು ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲಿ ಥೆಫ್ಟ್ ಆಗಿದೆ, ರಾಬ್ರಿ ಆಗಿದೆ, ಅವುಗಳನ್ನು ನಾವು ಪ್ರತ್ಯೇಕ ಪ್ರಕರಣಗಳು ದಾಖಲು ಮಾಡಿಕೊಂಡು ಅವರ ಆರೋಪಿಗಳು ಹಿಡಿತಾ ಇದ್ದೀವಿ. ಅದರ ಸಂಖ್ಯೆ ತುಂಬ ಕಡಿಮೆ ಇದೆ. ಈಗ ತಾವು ನೋಡಿದರೆ ಎಂಟೈರ್ ಲಾಸ್ಟ್ 5 ಮಂತ್ಸಲ್ಲಿ 5 ರಾಬ್ರಿ ಪ್ರಕರಣವೂ ಆಗಿರಲ್ಲ. ಬಟ್ ಈಗ ಓನರ್ಸೇ ಅಥವಾ ವಾರಸುದಾರ ಕಳ್ಕೊಂಡಿರೋ ಪ್ರಕರಣ ನಿಯರ್ಲಿ 1100 ಇದೆ. ಸೊ ಹಾಗಾಗಿ ವಿ ಆರ್ ಪುಟ್ಟಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ದಿಸ್ ಆಲ್ಸೋ. ಈಗ ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಮಾರಾಟ ಮಾಡಿ ಅಥವಾ ಸಿಕ್ಕಿರುವಂಥದ್ದು ಬೇರೆ ಬೇರೆ ಸ್ಟೇಟ್ಗಳಿಂದ ಕೂಡ ಈ ಮೊಬೈಲ್ ಫೋನ್ಗಳನ್ನು ಕೆಲವು ರಿಕವರ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಕಳ್ಳತನದಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ಲಾರಿಫೈ ಮಾಡ್ತಾ ಇರೋದು. ಈ ಲಾಸ್ಟ್ ಕಳ್ಕೊಂಡಿರೋದು, ಕಳ್ಳತನ ಆಗಿರೋದು ಬೇರೆ, ಕಳ್ಕೊಂಡಿರೋದು ಬೇರೆ. ಅಂದರೆ ಈಗ ನಿಮ್ಮದೇನು ಫಿಂಗರ್ ಪ್ರಿಂಟ್ ಪ್ಯಾಟರ್ನ್ ಲಾಕ್ ಇದೆ, ಬ್ರೇಕ್ ಮಾಡುವಂಥ ಪ್ರಕರಣ ತುಂಬ ಕಡಿಮೆ. ಮೊದಲು IME ಫ್ಲ್ಯಾಶ್ ಎಲ್ಲ ಮಾಡ್ತಾಯಿದ್ರು, ಈಗ ಅದು ಆಟೋಮೆಟಿಕ್ ತುಂಬ ಕಡಿಮೆ ಆಗಿದೆ ಬಿಕಾಸ್ ಆಫ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್. ಸೊ ಈಗ ಮೊಬೈಲ್ ಫೋನ್ ಮೊದಲೇನು 1,50,000 ಕಳ್ಳತನ ಮಾಡ್ತಿದ್ರು, ಈಗ ಇವು ಮೊಬೈಲ್ ಫೋನ್ಗಳು ಇವೆಲ್ಲ ಏನು ಮಾರ್ತಾ ಇರೋದು 2,000 3,000ಕ್ಕೆ ಮಾರ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ತಾವು ಹೇಳಿದಾಗ ಏನು ನೆಟ್ವರ್ಕ್ ಇದೆ ಅದ್ರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡ್ತೀವಿ.